ಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಬಳಗದ ಪ್ರಮುಖ ಸದಸ್ಯ ಹಾಗೂ ಅವನ ಕಿರಿಯ ಸಹೋದರನಾದ ಅನ್ಮೋಲ್ ಬಿಷ್ಣೋಯ್ಯನ್ನ ಅಮೆರಿಕದಿಂದ ಭಾರತಕ್ಕೆ ಯಶಸ್ವಿಯಾಗಿ ಹಸ್ತಾಂತರಿಸಲಾಗಿದ್ದು, ರಾಷ್ಟ್ರೀಯ ತನಿಖಾ ಏಜೆನ್ಸಿ ಎನ್ಐಎ ಅವನನ್ನ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಿದೆ. ಕೋರ್ಟ್ ಎನ್ಐಎ ಮನವಿಯನ್ನ ಅಂಗೀಕರಿಸಿ ಅವನಿಗೆ 11 ದಿನಗಳ ತನಿಖಾ ಕಸ್ಟಡಿ ನೀಡಿದೆ. ಈ ಪ್ರಕರಣವು ಗ್ಯಾಂಗ್ ವಾರ್, ಅಂತಾರಾಷ್ಟ್ರೀಯ ಸಂಪರ್ಕಗಳು, ಪಾಕಿಸ್ತಾನ ಮೂಲದ ಸಂಚು ಮತ್ತು ಹತ್ಯೆ ಸಂಚುಗಳ ತನಿಖೆಗೆ ಇರಿಸಲಾಗಿದೆ. ಎನ್ಐಎ ಮತ್ತು ಕೇಂದ್ರ ಸರ್ಕಾರದ ಒತ್ತಡದ ಮೇರೆಗೆ ಅಮೆರಿಕ ಅಧಿಕಾರಿಗಳು ಅನ್ಮೋಲ್ ಬಿಷ್ಣೋಯ್ಯನ್ನ ಡಿಪೋರ್ಟ್ ಮಾಡಿ ಭಾರತಕ್ಕೆ ಕಳುಹಿಸಿದ್ದಾರೆ. ವಿಮಾನವು ನವೆಂಬರ್ 19ರಂದು ಬೆಳಗಿನ ಜಾವ ದೆಹಲಿಗೆ ಬಂದಿಳಿದ ನಂತರ ಅವನನ್ನು ನೇರವಾಗಿ ಎನ್ಐಎ ವಶಕ್ಕೆ ನೀಡಲಾಯಿತು. ಈ ಹಸ್ತಾಂತರವು ಭಾರತದ ಗ್ಯಾಂಗ್ ವಾರ್, ಟೆರರ್, ನಕ್ಸಲ್ಗಳನ್ನ ನಿಗ್ರಹಿಸುವ ಕಾರ್ಯಾಚರಣೆಯಲ್ಲಿ ದೊಡ್ಡ ಮಟ್ಟದ ತನಿಖೆಗೆ ಸಹಾಯವಾಗಿದೆ. ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ನಡೆದ ವಿಚಾರದಲ್ಲಿ ಎನ್ಐಎ ಅನ್ಮೋಲ್ ವಿರುದ್ಧ ಗಂಭೀರ ಆರೋಪವನ್ನು ಮಂಡಿಸಿತು. ಅವನು ವಿದೇಶದಲ್ಲಿದ್ರೂ ಭಾರತದಲ್ಲಿ ನಡೆಯುವ ದಬ್ಬಾಳಿಕೆ ಮತ್ತು ಹತ್ಯೆಯ ಸಂಚುಗಳನ್ನ ಪ್ಲಾನ್ ಮಾಡ್ತಿದ್ದ. ಅನೇಕ ಪ್ರಕರಣದಲ್ಲಿ ಅತೀವ ಗಂಭೀರ ಆರೋಪಿತನಾಗಿದ್ದ. ಅವನ ಮೊಬೈಲ್ಗಳಲ್ಲಿ ಮತ್ತು ಡಾರ್ಕ್ ವೆಬ್ ಸರ್ಚಿಂಗ್ನಲ್ಲಿ ಪಾಕಿಸ್ತಾನ ಮೂಲದ ವರ್ಚುವಲ್ ನಂಬರ್ಗಳು ಪತ್ತೆಯಾಗಿದೆ. ಟೆರರ್, ಗ್ಯಾಂಗ್, ಜಂಟಿ ಜಾಲದೊಂದಿಗೆ ಕೆಲಸ ಮಾಡುತ್ತಿದ್ದಾನೆ ಎಂದು ಎನ್ಐಎ ಸ್ಪಷ್ಟವಾಗಿ ಕೋರ್ಟಿಗೆ ತಿಳಿಸಿದೆ. ಇವುಗಳ ಆಧಾರದಲ್ಲಿ ಹೆಚ್ಚಿನ ವಿಚಾರಣೆಗಾಗಿ 11 ದಿನಗಳ ಕಸ್ಟಡಿಯನ್ನ ಕೋರ್ಟ್ ನೀಡಿದೆ. ಯಾವ ಪ್ರಕರಣದಲ್ಲಿ ಈತ ಆರೋಪಿ ಅಂತ ಕೇಳೋದಾದ್ರೆ ಬಾಬಾ ಸಿದ್ದಿಕಿ ಹತ್ಯೆ ಪ್ರಕರಣ. ಇದು ಅತ್ಯಂತ ಪ್ರಮುಖ ಪ್ರಕರಣವಾಗಿದ್ದು, ಮುಂಬೈನ ಮಾಜಿ ಸಚಿವ ಬಾಬಾ ಸಿದ್ದಿಕಿ ಹತ್ಯೆ ಪ್ರಕರಣದಲ್ಲಿ ಅನ್ಮೋಲ್ ನೇರವಾಗಿ ಸಂಚು ರೂಪಿಸಿದ್ದ ಎಂಬ ಆರೋಪ ಎನ್ಐಎ ಚಾರ್ಜ್ ಶೀಟ್ ನಲ್ಲಿ ವಿವರಿಸಲಾಗಿದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಕಾರ್ಯಾಚರಣೆಗಳ ವಹಿವಾಟು ಮಾಡ್ತಿದ್ದ. ಭಾರತದಲ್ಲಿ ಲಾರೆನ್ಸ್ ಬಂಧನವಾಗಿರೋದ್ರಿಂದ ವಿದೇಶದಿಂದ ಅನ್ಮೋಲ್ ಗ್ಯಾಂಗ್ನ ಆಪರೇಷನ್ಗಳನ್ನ ನೋಡಿಕೊಳ್ತಿದ್ದ ಎಂದು ತನಿಖಾ ದಾಖಲೆಗಳು ಹೇಳ್ತವೆ. ಅವನ ವಿರುದ್ಧ ಅನೇಕ ರಾಜ್ಯಗಳಲ್ಲಿ ದಬ್ಬಾಳಿಕೆ ಪ್ರಕರಣಗಳು ದಾಖಲಾಗಿವೆ ಮತ್ತು ಅನ್ಮೋಲ್ ಪಾಕಿಸ್ತಾನ ಮೂಲದ ಐಎಸ್ಐ ಮತ್ತು ಕೆನಡಾ ಆಧಾರಿತ ಗ್ಯಾಂಗ್ಗಳ ಜೊತೆ ಸಂಪರ್ಕ ಹೊಂದಿದ್ದಾನೆ ಎಂಬ ಮಾಹಿತಿಯೂ ಇದೆ. ಎನ್ಐಎ ಮತ್ತು ಗುಪ್ತಚರ ಸಂಸ್ಥೆಗಳ ಪ್ರಕಾರ ಲಾರೆನ್ಸ್ ಅನ್ಮೋಲ್ ಗೋಲ್ಡಿಬ್ರಾರ್ ಗ್ಯಾಂಗ್ ಜಾಲ ಇತ್ತೀಚೆಗೆ ಭಾರತದಲ್ಲಿ ಗುಂಡಿನ ದಾಳಿ, ಹತ್ಯೆಯ ಸಂಚು, ವಿದೇಶಿ ಹಣ ಮತ್ತು ಡ್ರಗ್ಸ್ ಜಾಲಗಳ ಜೊತೆ ನಂಟು ಇಟ್ಟುಕೊಂಡು ದೊಡ್ಡ ಮಟ್ಟದ ಅಪರಾಧ ಚಟುವಟಿಕೆ ನಡೆಸುತ್ತಿದ್ದಾರೆಂದು ಕಂಡುಬಂದಿದೆ. ಈ ನೆಟ್ವರ್ಕ್ ಭಾರತಕ್ಕೆ ಕೇವಲ ಕ್ರೈಮ್ ಭಯವನ್ನಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಭದ್ರತಾ ಅಪಾಯವಾಗಿ ಪರಿಗಣಿಸುವ ಸಾಧ್ಯತೆಯೂ ಇದೆ. ಇದರಿಂದ ಎನ್ಐಎಗೆ ಇದು ಅತ್ಯಂತ ಮಹತ್ವದ ತನಿಖೆಯಾಗಿದೆ. ಎನ್ಐಎ ಮೂಲಗಳ ಪ್ರಕಾರ ಅವನು ಆರಂಭದಲ್ಲಿ ತನಿಖೆಗೆ ಸಹಕರಿಸಲಿಲ್ಲ. ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರ ನೀಡದೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಎಂದು ತಿಳಿದು ಬಂದಿದೆ. ಆದರೆ ಎನ್ಐಎ ಇದೀಗ ಅವನ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಡಾರ್ಕ್ ವೆಬ್ ಅಪ್ಲಿಕೇಶನ್ಗಳ ಡೇಟಾವನ್ನ ಪರಿಶೀಲಿಸುತ್ತಿದ್ದು, ವಿದೇಶಿ ಹಣದ ಪಾತ್ ಮತ್ತು ಉಗ್ರ ಸಂಘಗಳ ಸಂಪರ್ಕದ ಕುರಿತು ಗಂಭೀರ ಸುಳಿವನ್ನ ಪತ್ತೆ ಹಚ್ಚುತ್ತಿದೆ. ಮುಂದಿನ 11 ದಿನಗಳು ಎನ್ಐಎಗೆ ಅತ್ಯಂತ ಮಹತ್ವದ ದಿನ. ಯಾಕಂದ್ರೆ ಮುಖ್ಯವಾಗಿ ಅವನ ಗ್ಯಾಂಗ್ನ ಹಣದ ಮೂಲ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗತ್ತೆ. ಹಾಗೆ ಪಾಕಿಸ್ತಾನ ಮತ್ತು ಕೆನಡಾ ಗ್ಯಾಂಗ್ ಜೊತೆಗಿನ ಮಾತುಕತೆ ಏನಿತ್ತು ಅನ್ನೋದನ್ನ ತಿಳಿಬೇಕಾಗಿದೆ. ಬಾಬಾ ಸಿದ್ದಿಕಿ ಹತ್ಯೆಯ ನಿಖರ ಪ್ಲಾನ್ ಏನು, ಟೆರರ್ ಫಂಡಿಂಗ್ ನಕ್ಷೆ, ವಿದೇಶದಲ್ಲಿ ಯಾರು ಅವನಿಗೆ ಸಹಾಯ ಮಾಡ್ತಿದ್ರು ಅನ್ನೋದರ ಬಗ್ಗೆ ತನಿಖೆ ಇನ್ನೂ ಆರಂಭಿಕ ಹಂತದಲ್ಲಿದ್ದು, ಎನ್ಐಎ ಇನ್ನೂ ಹೆಚ್ಚಿನ ಮಾಹಿತಿ ನೀಡಬೇಕಾಗಿದೆ.